ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಕಲ್ಲಂಗಡಿ ಹಣ್ಣಿಂದ ಪಲ್ಯ ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೀವು ಈ ಥರ ನಾಟಿ ಕಲ್ಲಂಗಡಿ ಬರುತ್ತಲ್ಲ ಅದನ್ನು ತೊಗೊಳ್ಳಿ. ಇನ್ನೊಂದು ಹೈಬ್ರಿಡ್ ಕಲ್ಲಂಗಡಿ ಗ್ರೀನ್ ಕಲರ್ ಬರುತ್ತಲ್ಲ, ಲೈಟ್ ಗ್ರೀನ್ ಕಲರು, ಅದು ಅಷ್ಟು ಚೆನ್ನಾಗಾಗಲ್ಲ, ಸ್ವಲ್ಪ ಸಿಪ್ಪೆ ಅದು ಗಟ್ಟಿ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ನಾನು ನಾಟಿ ಕಲ್ಲಂಗಡಿನ ತೊಗೊಂಡಿದ್ದೀನಿ. ಈ ಹಣ್ಣೆಲ್ಲ ನಾವು ತಿನ್ಕೊಂಡಿರ್ತೀವಲ್ವ, ಈ ಸಿಪ್ಪೆನ ಸುಮ್ಮನೆ ಬಿಸಾಕ್ತೀವಿ, ವೇಸ್ಟ್ ಆಗುತ್ತೆ. ಅಟ್ಲೀಸ್ಟ್ ಊರ ಕಡೆ ಎಲ್ಲ ಇತ್ತಂದರೆ ನಾವು ಇದು ದನಿಗೆಲ್ಲ ಹಾಕ್ಬೋದು, ಅದು ತಿನ್ಕೊಳ್ಳುತ್ತೆ. ಆದರೆ ಇಲ್ಲಿ ಸಿಟಿನಲ್ಲಿ ಇದು ಕಸಕ್ಕೆ ಹಾಕಬೇಕು. ಕೆಲವೊಂದು ಸಲ ಕಸನೂ ಬರೋಲ್ಲ, 2 ದಿನ 3 ದಿನ ಆಗಿಬಿಡುತ್ತೆ. ಅವಾಗ ನಮ್ಗೆ ಇಟ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ನೋಡಿ, ಇವಾಗ ನಾವು ಒಂದೆರಡು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಾನು ಈ ಥರ ಹಣ್ಣೆಲ್ಲ ತೆಗ್ದಿದ್ದೀನಿ. ಈ ಸಿಪ್ಪೆನ ತೆಗಿಬೇಕು. ಈ ಬ್ಯಾಕ್ ಸೈಡಲ್ಲಿ ಇರುತ್ತಲ್ಲ, ಆ ಸಿಪ್ಪೆನ ತೆಗಿಬೇಕು. ಇದು ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಹಣ್ಣಲ್ಲಿ ಹೆಲ್ತಿಗೂ ಒಳ್ಳೆಯದು ತುಂಬ. ಹಾಗಾಗಿ ನಾವು ಸಿಪ್ಪೆನ ಯೂಸ್ ಮಾಡ್ಕೊಬೋದು. ಈ ಗ್ರೀನ್ ಕಲರ್ ಸಿಪ್ಪೆನ ತೆಗಿಬೇಕು. ತುಂಬ ದಪ್ಪದಾಗಿ ತೆಗಿಬಿಡಿ, ಲೈಟಾಗಿ ಒಂದು ಪೀಲರ್ ಸಹಾಯದಿಂದ ಅದನ್ನು ತೆಗೆದುಬಿಡಬೇಕು. ಇನ್ನು ನೀವು ಇದರಲ್ಲಿ ಸಂಡಿಗೆ ಸಹ ಮಾಡ್ಬೋದು. ಅಲ್ಲದೆ ನೀವು ಕಲ್ಲಂಗಡಿ ಹಣ್ಣಲ್ಲಿ ಇದು ಹಲ್ವಾ ಸಹ ಮಾಡ್ಬೋದು. ಇವಾಗ ಕುಂಬಳಕಾಯಿ ಹಲ್ವಾ ಮಾಡ್ತೀವಲ್ವ, ಅದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ಕಲ್ಲಂಗಡಿ ಹಲ್ವಾ ಮಾಡ್ಬೋದು, ಪಲ್ಯ ಮಾಡ್ಬೋದು, ಚೆನ್ನಾಗಾಗತ್ತೆ. ನೋಡಿ, ಇದು ತೆಳುವಾಗಿ ತಗೊಳ್ಳಿ, ತುಂಬ ದಪ್ಪ ತೆಗಿಯೋದಕ್ಕೆ ಹೋಗ್ಬಿಡಿ, ತೆಳುವಾಗಿ ತೆಗೀರಿ. ಈ ಥರ ದಪ್ಪ ತೆಗೆದ್ರೆ ನೀವು ಸಂಡಿಗೆ ಮಾಡ್ಕೊಬೋದು. ದಪ್ಪಾಗಿ ತೆಗೆದ್ರೆ ಸಂಡಿಗೆ ಮಾಡ್ಬೋದು. ನಾನಿಲ್ಲಿ ಸಂಡಿಗೆ ಮಾಡ್ತಾಯಿಲ್ಲ ಇವಾಗ, ಹಾಗಾಗಿ ತೆಳುವಾಗೆ ತೆಗಿತಾ ಇದ್ದೀನಿ. ಇದು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ದೋಸೆ ಜೊತೆಗೂ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಸಿಮಿಲರ್ ಆಗಿ ನೀವು ಪಪ್ಪಾಯಿಕಾಯಿದು ಪಲ್ಯ ಎಲ್ಲ ಮಾಡ್ತೀವಲ್ವ, ಆ ಥರ ಬರುತ್ತೆ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿತ್ತು ಅಂತ ನನಗೆ ಹೇಳಿ. ಹೇಗಿದ್ರು ಇವಾಗ ಸೀಸನ್ ಅಲ್ವಾ, ಕಲ್ಲಂಗಡಿ ಸೀಸನ್ನು ಇನ್ನೇನು ಮುಗಿತಾ ಬಂತು. ಹಾಗಾಗಿ ಒಂದು ಸಲ ಟ್ರೈ ಮಾಡ್ಬೋದು. ಹೇಗೂ ಕಲ್ಲಂಗಡಿ ಹಣ್ಣು ತಂದೇ ತರ್ತೀವಿ. ಇದೇ ರೀತಿ ಎಲ್ಲನೂ ಸಿಪ್ಪೆ ತಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ನೀಟಾಗಿ ಹೆಚ್ಕೋಬೇಕಿದು. ತುಂಬ ದಪ್ಪದಾಗಿ ಹೆಚ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಚಿಕ್ಕದಾಗಿ ಹೆಚ್ಕೊಳ್ಳಿ. ತುಂಬ ದಪ್ಪದಾಗಿ ಹೆಚ್ಕೊಂಡ್ರೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಮತ್ತು ನಿಮ್ಗೇನಾದರೂ ಟೈಮ್ ಇಲ್ಲ ಅಂತಂದರೆ ನೀವು ಇದನ್ನು ಕುಕ್ಕರಲ್ಲಿ ಹಾಕಿ ಸಹ ಮಾಡ್ಬೋದು. ಅಂದರೆ ವಿಸಲ್ ಹಾಕ್ಸೋದಕ್ಕೆ ಹೋಗ್ಬೇಡಿ. ಹಾಗೆ ಕ್ಯಾಪ್ ಹಾಕಿಬಿಟ್ಟು ವಿಸಲ್ ತೆಗೆದುಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೂ ಬೇಗ ಆಗೋಗುತ್ತೆ. ಅಥವಾ ಒಂದು ವಿಸಲ್ ಹಾಕ್ಸ್ಕೊಂಡ್ರೂ ಸಾಕಾಗತ್ತೆ. ನೋಡಿ, ಈ ರೀತಿ ಸಿಪ್ಪೆಲ್ಲ ತೆಗ್ದಿರೋದನ್ನು ಸೇಮ್ ಮಜ್ಜಿಗೆ ಮೆಣಸಿನ್ಕಾಯಿನ ನಾವು ಯಾವ ರೀತಿ ಮಾಡ್ತೀವಿ ಅದೇ ಥರ ಮಜ್ಜಿಗೆನಲ್ಲಿ ನೆನೆಸಿಟ್ಟು ಬಿಸಿಲಲ್ಲಿ ಒಂದು 2-3 ದಿನ ಒಣಗಿಸ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ಎಣ್ಣೆಲಿ ಹಾಕ್ಕೊಂಡ್ರೆ ನೋಡಿ, ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟ ಆಗಿದೆ. ಇವಾಗ ಇದನ್ನು ಪಲ್ಯ ಮಾಡ್ಕೊಬೇಕು. ಈಸಿ ಸಿಂಪಲ್ ಆಗಿರುತ್ತೆ ಪಲ್ಯ. ಒಂದು ಮಡಕೆ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಮಡಕೆ ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಪಲ್ಯಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಾಗತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇಲ್ಲಿ ಉದ್ದಿನ ಬೇಳೆನೂ ಹಾಕ್ಕೊಬೋದು ಒಗ್ಗರಣೆಗೆ. ನಾನು ಉದ್ದಿನ ಬೇಳೆ ಹಾಕ್ಕೊತಾ ಇಲ್ಲ, ಯಾಕೆಂದರೆ ನಾನು ಉದ್ದಿನ ಬೇಳೆನ ಯೂಸ್ ಮಾಡಲ್ಲ, ಕಾಳನ್ನ ಯೂಸ್ ಮಾಡ್ತೀವಿ, ಉದ್ದಿನ ಕಾಳನ್ನ. ಹಾಗಾಗಿ ನಾನು ಹಾಕ್ಕೊತಾ ಇಲ್ಲ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3-4 ಕಡ್ಡಿನ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಬೋದು. ನನಗೆ ಒಣಮೆಣ್ಸಿನ್ಕಾಯಿ ಮತ್ತು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಇದಾದಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಕಮ್ಮಿ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನಾವು ಹೆಚ್ಚಿಕೊಂಡಿದ್ವಲ್ವ ಈ ಕಲ್ಲಂಗಡಿ ಹಣ್ಣಿಂದ ಸಿಪ್ಪೆ ಇದು, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ತಕ್ಷಣ ನೀರು ಹಾಕೋದಕ್ಕೆ ಹೋಗ್ಬಿಡಿ. ಹಾಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಿಸಿ ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ, ಬೆಂದಿರುತ್ತೆ. ಅದರಲ್ಲಿರೋ ನೀರಂಶದಲ್ಲಿ ಅದೇ ನೀರು ಬಿಟ್ಟಿರುತ್ತೆ ನೋಡಿ. ಇವಾಗ ನಾನು ನೀರು ಹಾಕಿಲ್ಲ, ಅದೇ ನೀರು ಬಿಟ್ಟಿದೆ. ನಿಮಗೇನಾದರೂ ಕಲ್ಲಂಗಡಿ ಹಣ್ಣು ತುಂಬ ದಪ್ಪ ಇತ್ತು ಅಂತಂದರೆ ಆವಾಗ ನೀರು ಬೇಕಾಗ್ಬೋದು. ಆವಾಗ ಒಂದು 1/4 ಅಥವಾ ಅರ್ಧ ಲೋಟದಷ್ಟು ನೀರನ್ನ ನೀವು ಹಾಕ್ಕೊಳ್ಳಿ. ನೋಡಿ, ಇವಾಗ ಇದಾಗಿದೆ, ಬೆಂದಿದೆ ನೀಟಾಗಿ. ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಯಾಕೆಂದರೆ ನಾನು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಇದಕ್ಕೆ ಚೆನ್ನಾಗಾಗತ್ತೆ, ಇಲ್ಲಾಂದರೆ ತುಂಬ ಸ್ವೀಟ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೇಕಾದರೆ ಧನಿಯಾ ಪುಡಿ ಬೇಡ ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೋದು. ನಿಮ್ಗೇನಾದರೂ ಗ್ರೇವಿ ಥರ ಬೇಕಂದರೆ ಇಲ್ಲಿ ಸ್ವಲ್ಪ ನೀರನ್ನ ಹೆಚ್ಚಿಸ್ಕೊಳ್ಳಿ. ಡ್ರೈ ಪಲ್ಯ ಬೇಕಂದರೆ ನೀವು ನೀರೇನು ಹಾಕೋದಕ್ಕೆ ಹೋಗ್ಬಿಡಿ. ಈ ಟೈಮಲ್ಲಿ ಉಪ್ಪು ಸಹ ನೋಡ್ಕೊಳ್ಳಿ. ನಿಮ್ಗೇನಾದರೂ ಉಪ್ಪು ಕಮ್ಮಿ ಇತ್ತಂದರೆ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ.
ನಾನು ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ನಾನು ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಇದಾಗಿದೆ. ಇದಕ್ಕೆ ಕೊನೆಯಲ್ಲಿ ನೀವು ಹಸಿ ತೆಂಗಿನಕಾಯಿ ತುರಿನ ಹಾಕಿದ್ರೆ ಆಗುತ್ತೆ. ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕಮ್ಮಿ ಎಲ್ಲದಕ್ಕೂ ಯೂಸ್ ಮಾಡೋದು, ಹಾಗಾಗಿ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಪುಡಿ ಇರುತ್ತಲ್ಲ ಅದನ್ನೆರಡನ್ನೂ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊತೀನಿ. ಇದನ್ನು ಮಾಡಿಕೊಂಡು ನೀವು ನೈಸಾಗಿ ಪೌಡ್ರ್ ಮಾಡ್ಕೊಬೇಡಿ, ಚೆನ್ನಾಗಾಗಲ್ಲ. ತರಿಯಾಗಿ ಮಾಡ್ಕೊಳ್ಳಿ. ಕಡಲೆ ಬೀಜನ ಹುರಿದು ಹುರ್ಗಡ್ಲೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎರಡು ಸೇರಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಪುಡಿ ಹಾಕಿದ ತಕ್ಷಣ ನೀರೆಲ್ಲ ಹೀರ್ಕೊಂಥದ್ದು. ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿನಲ್ಲಿದೆ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ನೈಟ್ ಟೈಮೆಲ್ಲ ಮಾಡ್ಕೊಬೋದು. ಕೆಲವರು ನೈಟ್ ಟೈಮ್ ಕಮ್ಮಿ ಎಲ್ಲ ಊಟ ಎಲ್ಲ ತಿಂತಾರಲ್ವ, ಅವರು ಈ ಥರ 1 ಅಥವಾ 2 ಚಪಾತಿ ಮಾಡಿಕೊಂಡು ಪಲ್ಯ ಜಾಸ್ತಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಮತ್ತು ಕಲ್ಲಂಗಡಿ ಹಣ್ಣಿನ ಪಲ್ಯ ಜೊತೆಗೆ ಚಪಾತಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.